ನಿಮಗೆ ಆ ಥರ ಕನೆಕ್ಷನ್ ಫೀಲ್ ಆದಂಥ ಆ ಜೆಟ್ ಯಾವುದು ಅಂತ ನಿಮಗೆ ಹಾರ್ಟ್ ಹೇಳ್ಬೇಕಂದ್ರೆ MiG-21 3261 ಟೇಕ್ ಆಫ್ಸ್ ಅಂಡ್ ಲ್ಯಾಂಡಿಂಗ್ ಮಾಡಿದ್ದೀನಿ. ಆಗಿನ ಕಾಲದಲ್ಲೇ ಇದು ಫಾಸ್ಟರ್ ದನ್ ದ ಸ್ಪೀಡ್ ಆಫ್ ಸೌಂಡ್ ಅಲ್ವಾ ಅದು? ಟ್ವೈಸ್ ದ ಸ್ಪೀಡ್ ಆಫ್ ಸೌಂಡ್, Mach 2. ಹೌದು. ಸೆಕೆಂಡ್ ವರ್ಲ್ಡ್ ವಾರ್ 1965-71 ಎಲ್ಲ ಮಿಸೈಲ್ಸ್ ಇರಲಿಲ್ಲ. ವಿಮಾನದ ಹಿಂದ್ಗಡೆ ಹೋಗಿ ಗನ್ಸ್ ಶೂಟ್ ಮಾಡಬೇಕಾಗಿತ್ತು. ನಮ್ಮ ಹತ್ರ ಒಂದು MiG-23 ಅಂತ ಒಂದು ವಿಮಾನ ಇತ್ತು. ಅದು ಕಾಕ್ಪಿಟ್ ಸೈಡ್ ಎಲ್ಲ ಆರ್ಮರ್ ಪ್ಲೇಟಿಂಗ್ ಕೊಟ್ಟಿದ್ರು, ಪ್ರೊಟೆಕ್ಷನ್ ಟು ಪ್ರೊಟೆಕ್ಟ್ ದ ಪೈಲಟ್. ಅದಕ್ಕೋಸ್ಕರ MiG-21 ನಾನು ಭಾಳ ನೈಟ್ ಫ್ಲೈಯಿಂಗ್ ಮಾಡಿದ್ದೀನಿ. ಒಂದು 500 ಸಾಟಿ ನೈಟಲ್ಲಿ ಮಾಡಿದ್ದೀನಿ. ಪ್ರತಿಯೊಂದು ರಾತ್ರಿ ಬಂದು ಬಾಂಬ್ ಹಾಕ್ತಾ ಇದ್ರು ನಮ್ಮ ಏರ್ ಬೇಸ್ ಮೇಲೆ. ಏನನ್ಸ್ತು ಆಪರೇಷನ್ ಸಿಂಧೂರ್ ನೋಡಿ? ನಾನು ರಿಟೈರ್ ಆಗಿ 25 ವರ್ಷ ಆಗೋಯ್ತು. ಈ ಸಮಾಚಾರನ ಕೇಳಿ ನನಗೆ ಭಾಳ ಸಂತೋಷ ಆಗಿತ್ತು. ಆಪರೇಷನ್ ಸಿಂಧೂರಲ್ಲಿ ಯಾರು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಲಿಲ್ಲ. ಸ್ಟೆಲ್ತ್ ಟೆಕ್ನಾಲಜಿಯನ್ನು ಈಗ ಒಂದೊಂದೇ ಕಂಟ್ರೀಸ್ ನಮ್ಮ ಹತ್ರ ಇದೆ ಅಂತ ಅನೌನ್ಸ್ ಮಾಡ್ತಿದ್ದಾರಲ್ವ, ಎಲ್ಲ ಕಂಟ್ರೀಸ್ ಅಚೀವ್ ಮಾಡಿದ್ರೆ ಅವಾಗ ವಾರ್ಫೇರ್ ಹೇಗಿರುತ್ತೆ ಅವಾಗ ಅಂತ? ರೇಡಾರ್ ಫ್ರೀಕ್ವೆನ್ಸಿ ಇದೆಯಲ್ಲ, ಸ್ಟೆಲ್ತ್ ಹೈ ಫ್ರೀಕ್ವೆನ್ಸಿ ರೇಡಾರ್ ಯೂಸ್ ಮಾಡಿದ್ರೆ ಸ್ಟೆಲ್ತ್ ವರ್ಕ್ ಆಗುತ್ತೆ. ಆದರೆ ಲೋ ಫ್ರೀಕ್ವೆನ್ಸಿ ರೇಡಾರ್ ಯೂಸ್ ಮಾಡಿದ್ರೆ ಸ್ಟೆಲ್ತ್ ಏರ್ಕ್ರಾಫ್ಟ್ ನೋಡ್ಬೋದು. ಓಕೆ, ಮತ್ತು ವಾರ್ಫೇರ್ ಮತ್ತೆ ನಾವು ಬರೋಣ ಲೇಟರ್ ಪಾರ್ಟಲ್ಲಿ. ನಿಮ್ಮ ಸರ್ವಿಸಲ್ಲಿ ಆಲ್ಮೋಸ್ಟ್ 55 ಏರ್ಕ್ರಾಫ್ಟ್ಸ್ ಹಾರಿಸಿದ್ದೀರಲ್ಲ ನೀವು ಇದುವರೆಗೆ. ಈಗ ಕಾರ್ ಬೈಕ್ ಅಂತ ಬಂದಾಗ ತುಂಬ ಜನ ಲೈಫ್ ಟೈಮಲ್ಲಿ ತುಂಬ ಗಾಡಿಗಳನ್ನು ಓಡಿಸಿರ್ತಾರೆ. ಅದರಲ್ಲಿ ಒಂದು ಫೇವ್ರೇಟ್ ಅಂತ ಇರುತ್ತೆ ಅವ್ರಿಗೆ, ಕೆಲವರಿಗೆ ಒಂಥರ ಕನೆಕ್ಷನ್ ಫೀಲ್ ಆಗುತ್ತೆ ಅವರಿಗೆ ಆ ಪರ್ಟಿಕ್ಯುಲರ್ ವೆಹಿಕಲ್ ಒಟ್ಟಿಗೆ. ನಿಮಗೆ ಆ ಥರ ಕನೆಕ್ಷನ್ ಫೀಲ್ ಆದಂಥ ಆ ಜೆಟ್ ಯಾವುದು ಅಂತ? 50 ಔಟ್ ಆಫ್ 55 ಒಂದು ಹೇಳಬೇಕು ಅಂದರೆ ನಿಮಗೆ ಹಾರ್ಟ್ ಹೇಳ್ಬೇಕಂದ್ರೆ MiG-21 ಬೈಸನ್ನ ಬೈಸನ್ ಮುಂಚೆ MiG-21 ಟೈಪ್ 77 ಅಂತ ಒಂದು ವಿಮಾನ ಬಂದಿತ್ತು. ಬೈಸನ್ ಆಮೇಲೆ ಅಪ್ಗ್ರೇಡ್ ಮಾಡಿದೆ ಅನ್ಸುತ್ತಲ್ವಾ? 1966 ನನ್ನ ಒಂದು ಸ್ಕ್ವಾಡ್ರನ್ MiG-21 ಟೈಪ್ 77 ಕನ್ವರ್ಟ್ ಆಯಿತು. ಅದ್ರ ಮೇಲೆ ನಾನು ಒಂದು 3261 ಟೇಕ್ ಆಫ್ಸ್ ಅಂಡ್ ಲ್ಯಾಂಡಿಂಗ್ ಮಾಡಿದ್ದೀನಿ. ಓಕೆ, ಭಾಳ ಒಳ್ಳೆ ಏರ್ಕ್ರಾಫ್ಟ್. ಆದರೆ ಫ್ಯೂಯಲ್ ಅವ್ರ ಆರ್ಮಮೆಂಟ್ ಲೋಡ್ ಭಾಳ ಕಮ್ಮಿ, ಬರೀ 2 ಮಿಸೈಲ್ಸ್ ತಗೊಂಡೋಗೋದು. ಅದು ಇಂಟರ್ಸೆಪ್ಟರ್ ಅಲ್ವಾ? ಇದು ಇಂಟರ್ಸೆಪ್ಟರ್, ಹೈ ಆಲ್ಟಿಟ್ಯೂಡ್ ಇಂಟರ್ಸೆಪ್ಟರ್. ಅಲ್ಲಿ ಜಮೀನಲ್ಲಿ ನಿಂತ್ಕೊಂಡು, ಆಗಿನ ಕಾಲದಲ್ಲೇ ಇದು ಫಾಸ್ಟರ್ ದನ್ ದ ಸ್ಪೀಡ್ ಆಫ್ ಸೌಂಡ್ ಅಲ್ವಾ ಅದು? ಟ್ವೈಸ್ ದ ಸ್ಪೀಡ್ ಆಫ್ ಸೌಂಡ್, Mach 2. ಹೌದು. 1966 ನಾವು ಕನ್ವರ್ಷನ್ ಮಾಡ್ತಾ ಇರುವಾಗ ಒಂದು ಹೈ ಆಲ್ಟಿಟ್ಯೂಡ್ ಸಾಟಿ ಮಾಡಬೇಕಾಗಿತ್ತು. ಅದಕ್ಕೆ ಪ್ರೆಷರ್ ಕ್ಲೋದಿಂಗ್ ಎಲ್ಲ ಹಾಕ್ಕೊಂಡು 63,000 ಫೀಟ್ ಮೇಲೆ ಹೋದರೆ ಬ್ಲಡ್ ಬಾಯ್ಲ್ಸ್ ಅಟ್ ಬಾಡಿ ಟೆಂಪ್ರೇಚರ್. ಸೊ ಯು ಹ್ಯಾವ್ ಟು ವೇರ್ ಅ ಪ್ರೆಷರ್ ಸೂಟ್. ಓಕೆ. Which will only bring you down, not a full pressure suit like the astronauts. Okay. ಸೊ ಅದನ್ನು ಹಾಕ್ಕೊಂಡು ಹೋದರೆ ಇಲ್ಲಿ ಟೇಕ್ ಆಫಲ್ಲಿ ಆಫ್ಟರ್ ಬರ್ನರ್ ಎಂಗೇಜ್ ಮಾಡಿ ಹೋದರೆ 9 ನಿಮಿಷ ಆದಮೇಲೆ ನಾವು 63,000 ಫೀಟ್ ಹತ್ರ Mach 2 ಹೋಗ್ತಾ ಇರುತ್ತೆ. ತುಂಬ ಈ ಫಾರ್ಮುಲಾ F1 ಎಲ್ಲ ಓಡಿಸ್ತಾರೆ, ಅದೆಲ್ಲ ತುಂಬ ಇಂಗ್ಲೀಷಲ್ಲಿ ಎಕ್ಸಲರೇಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ. ಅದು ಇಂಟರ್ಸೆಪ್ಟರ್ ಕೆಲಸ ಬಿಟ್ಟು ನಾವು ಗ್ರೌಂಡ್ ಅಟ್ಯಾಕ್ ಮಾಡಲಿಕ್ಕೆ ಯೂಸ್ ಮಾಡಿ ಡಿಸೆಂಬರ್ 1961 ಇದೇ ವಿಮಾನ MiG-21 ಟೈಪ್ 77 ಢಾಕಾ ರನ್ವೇ ಎಲ್ಲ ಬಾಂಬ್ ಮಾಡಿದ್ದು ಇದೇ ವಿಮಾನ. 71 ಗ್ರೌಂಡ್ ಅಟ್ಯಾಕ್ಗೂ ಯೂಸ್ ಆಗ್ತಿತ್ತು ಅದು. ನಾವು ಯೂಸ್ ಮಾಡೋಕೆ ಶುರು ಮಾಡಿಬಿಟ್ವಿ ಭಾರತೀಯ ವಾಯುಸೇನಾ. ಅದೊಂದು ಡಿಫ್ರೆನ್ಸ್ ಹೇಳಿಬಿಡ್ಬೋದಾ ವೀಕ್ಷಕರ ಬೆನಿಫಿಟ್ಗೆ? ವಾಟ್ ಈಸ್ ಇಂಟರ್ಸೆಪ್ಟರ್ ಅಂತ? ಇಂಟರ್ಸೆಪ್ಟರ್ ಅಂದರೆ ಬಾಂಬರ್ ಬರ್ತಾ ಇರುವಾಗ ಹೋಗಿ ಇಂಟರ್ಸೆಪ್ಟ್ ಮಾಡಿ ಶೂಟ್ ಡೌನ್ ಮಾಡಲಿಕ್ಕೆ, ಗ್ರೌಂಡ್ ವಿಮಾನ ಬಂದಾಗ ಹೊಡೆದಾಕಕ್ಕೆ ಹೋಗಿ ತಡಿಯಕ್ಕೆ ಇಂಟರ್ಸೆಪ್ಟ್ ಮಾಡೋದು. ಆ ಕಾಲದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ 1965-71 ಎಲ್ಲ ಮಿಸೈಲ್ಸ್ ಇರಲಿಲ್ಲ. ವಿಮಾನದ ಹಿಂದ್ಗಡೆ ಹೋಗಿ ಗನ್ಸ್ ಶೂಟ್ ಮಾಡಬೇಕಾಗಿತ್ತು. ಈಗ ಎಲ್ಲ ಗೈಡೆಡ್ ಮಿಸೈಲ್ಸ್ ಇದೆ. ಈ ಇಂಟರ್ಸೆಪ್ಟರ್ ಆ ಕೆಲಸ, ಟು ಶೂಟ್ ಡೌನ್ ಇಂಟ್ರೂಡಿಂಗ್ ಏರ್ಕ್ರಾಫ್ಟ್. ಇದು
ಗ್ರೌಂಡ್ ಅಟ್ಯಾಕ್ ಏರ್ಕ್ರಾಫ್ಟ್ಗೆ ಗ್ರೌಂಡ್ ಟಾರ್ಗೆಟ್ಸ್, ಸಪೋರ್ಟ್ ಟು ದಿ ಆರ್ಮಿ, ಟ್ಯಾಂಕ್ಸ್, ಟ್ರೂಪ್ಸ್, ಟ್ರೈನ್ಸ್ ಅದೆಲ್ಲ ಓಕೆ ಯೂಸ್ ಮಾಡ್ತೀವಿ. ಓಕೆ. ಅಂದರೆ ಇಂಟರ್ಸೆಪ್ಟರಲ್ಲಿ ಸ್ಪೀಡ್ ತುಂಬ ಮುಖ್ಯ, ಗ್ರೌಂಡ್ ಅಟ್ಯಾಕಲ್ಲಿ ಅಮ್ಯುನಿಷನ್ ಜಾಸ್ತಿ ಲೋಡ್ ತಗೊಂಡೋಗೋ ಕೆಪಾಸಿಟಿ ಮುಖ್ಯ. ಆಮ್ಯುನಿಷನ್ನು ಮತ್ತು ಸ್ವಲ್ಪ ಪ್ರೊಟೆಕ್ಷನ್ ಬೇಕು, ಸ್ಮಾಲ್ ಆರ್ಮ್ಸ್ ಫೈರ್ ಅದೆಲ್ಲ. ನಮ್ಮ ಹತ್ರ ಒಂದು MiG-23 ಅಂತ ಒಂದು ವಿಮಾನ ಇತ್ತು. ಅದು ಕಾಕ್ಪಿಟ್ ಸೈಡೆಲ್ಲ ಆರ್ಮರ್ಡ್ ಪ್ಲೇಟಿಂಗ್ ಕೊಟ್ಟಿದ್ರು ಓಕೆ ಟು ಪ್ರೊಟೆಕ್ಟ್ ದ ಪೈಲಟ್. ಓಕೆ, ಗ್ರೌಂಡಿಂದ ಫೈರ್ ಮಾಡೋ ಸ್ಮಾಲ್ ಆರ್ಮ್ಸಿಂದೆಲ್ಲ ಇದಾಗುತ್ತೆ ಪ್ರೊಟೆಕ್ಷನ್ಗೆ. ಸೊ ಗ್ರೌಂಡ್ ಅಟ್ಯಾಕ್ ಒಂಥರ ಮಿಷನ್ನು, ಇಂಟರ್ಸೆಪ್ಷನ್ ಒಂಥರ ಮಿಷನ್ನು. ಇಂಟರ್ಸೆಪ್ಟರ್ಸ್ಗೆ ನೈಟಲ್ಲೂ ಇಂಟರ್ಸೆಪ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದು ಏರ್ಬೋರ್ನ್ ರೇಡಾರ್ ಇರುತ್ತೆ. ಹೌದು. ಅದಕ್ಕೋಸ್ಕರ MiG-21 ನಾನು ಭಾಳ ನೈಟ್ ಫ್ಲೈಯಿಂಗ್ ಮಾಡಿದ್ದೀನಿ, ಒಂದು 500 ಸಾಟಿ ನೈಟಲ್ಲಿ ಮಾಡಿದ್ದೀನಿ. ಓಕೆ. 1965 ನಮ್ಮ ಹತ್ರ ಭಾರತೀಯ ವಾಯುಸೇನಾ ಹತ್ರ ಏನು ನೈಟ್ ಇಂಟರ್ಸೆಪ್ಷನ್ ಕೇಪಬಿಲಿಟಿನೇ ಇರಲಿಲ್ಲ. ಓಕೆ. ಅದಕ್ಕೋಸ್ಕರ ಪಾಕಿಸ್ತಾನಿ ಬಾಂಬರ್ B-57 ಬಾಂಬರ್ ಬಂದು ಭಾಳ ಸತಾಯಿಸ್ತಾ ಇದ್ರು ನಮಗೆ. ಎಲ್ಲ ಪ್ರತಿಯೊಂದು ರಾತ್ರಿ ಬಂದು ಬಾಂಬ್ ಹಾಕ್ತಾಯಿದ್ರು ನಮ್ಮ ಏರ್ಬೇಸ್ ಮೇಲೆ. ಅದಕ್ಕೋಸ್ಕರ 1967 to 1970 ನಾವು ಭಾಳ ನೈಟ್ ಫ್ಲೈಯಿಂಗ್ ಮಾಡಿ ನಮ್ಮ ಗ್ರೌಂಡ್ ಕಂಟ್ರೋಲರ್ಸ್ಗೆಲ್ಲ ಪ್ರಾಕ್ಟೀಸ್ ಕೊಟ್ಟು ಒಂದು ನೈಟ್ ಇಂಟರ್ಸೆಪ್ಷನ್ ಕೇಪಬಿಲಿಟಿ ಬಂತು ನಮಗೆ. ಓಕೆ. ಅದಕ್ಕೋಸ್ಕರ ಡಿಸೆಂಬರ್ 1971 ಪಾಕಿಸ್ತಾನಿ ಬಾಂಬರ್ ರೇಡರ್ಸ್ ಭಾಳ ಕಮ್ಮಿ ಆಯಿತು. ಓಕೆ. ಈಗ ಅದೇ ಸೈನ್ಸ್ ಮತ್ತು ಹ್ಯೂಮನ್ ಲಿಮಿಟೇಷನ್ ಅಂತ ಬಂದಾಗ ಒಬ್ಬ ಪೈಲಟ್ ಮೇಲೆ ಆಗೋ ಪ್ರೆಷರ್ ಬಗ್ಗೆ ನೀವು ಅವಾಗ ಹೇಳ್ತಾ ಇದ್ರಿ, ಎಕ್ಸಿಲರೇಟಿಂಗ್ ಇರುತ್ತೆ ಅದು ಆ ಮೂಮೆಂಟ್ಸ್ ಅಂಥೇಳಿ. ಇಲ್ಲಿ G-ಫೋರ್ಸ್ ಅನ್ನೋ ವರ್ಡ್ನ ನಾವು ಕೇಳ್ತಾ ಇರ್ತೀವಲ್ಲ, G ಪ್ಲಸ್ ಪಕ್ಕದಲ್ಲಿ ನಂಬರ್ ಹಾಕ್ತಾರೆ. ಏನದು G-ಫೋರ್ಸ್ ಅಂದ್ರೇನು, ಆ ನಂಬರ್ಸ್ ಏನು ಹೇಳುತ್ತೆ? G-ಫೋರ್ಸ್ ಅಂದರೆ ನಾವು ಇವಾಗ ನೆಲದ ಮೇಲೆ ನಿಂತ್ಕೊಂಡಿರುವಾಗ ಗ್ರಾವಿಟಿ ಅಟ್ರಾಕ್ಷನ್ ಇಸ್ 1G, ಓಕೆ, 32 feet per second. ಓಕೆ. ನೀವು ಮೆನೂವರ್ ಮಾಡ್ತಾ ಇರುವಾಗ ಇದು ಏರ್ಕ್ರಾಫ್ಟ್ ಈ ಥರ ಟರ್ನ್ ಆಗ್ತದಲ್ಲ, ಆವಾಗ ಪೈಲಟ್ ತಲೆ ಈ ಕಡೆ ಇರುತ್ತೆ, ಕಾಲು ಈ ಕಡೆ ಇರುತ್ತೆ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೋಸ್ಕರ ರಕ್ತ ಎಲ್ಲ ಲೆಗ್ಗೆ ಹೋಗುತ್ತೆ, ಲೆಗ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಬ್ರೈನ್ಗೆ ಏನು ರಕ್ತ ಸಿಕ್ಕೋದಿಲ್ಲ, ಸಪ್ಲೈ ಆಗಲ್ಲ. ಅದಕ್ಕೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ ಪೈಲಟ್. ಅದಕ್ಕೋಸ್ಕರ G-ಸೂಟ್ ಹಾಕ್ಕೊಂಡು ತುಂಬ ಟೈಟ್ ಇರುತ್ತೆ ಅದು. ಅದು G-ಫೋರ್ಸ್ ಬಂದಾಗ ಏರ್ ಪ್ರೆಷರ್ ಹೋಗಿ ಟೈಟ್ ಮಾಡುತ್ತೆ, ಬ್ಲಡ್ ಮೇಲಕ್ಕೆ. ಅದು ನಾರ್ಮಲ್ ಹೆಲ್ತಿ ಪರ್ಸನ್ ಒಂದು 4.5 G ವಿಸ್ಟ್ಯಾಂಡ್ ಮಾಡ್ಬೋದು. ಆದರೆ G-ಸೂಟ್ ಹಾಕೊಂಡ್ರೆ ಒಂದು 6.5 G ತನಕ ಹೋಗುತ್ತೆ. ಅದ್ರ ಮೇಲೆ ಹೋದ್ರೆ ಖಂಡಿತವಾಗಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಅದಕ್ಕೆ ಅನ್ಕಾನ್ಷಿಯಸ್ ಆಗೋಕ್ಕೆ ಮುಂಚೆ ನಮ್ಮ ವಿಷನ್ ಎಲ್ಲ ಸ್ವಲ್ಪ ಡಿಮ್ ಆಗುತ್ತೆ, ಗ್ರೇ ಔಟ್ ಅಂತಾರೆ. ಆವಾಗ G-ಫೋರ್ಸ್ನ ಸ್ವಲ್ಪ ರಿಡ್ಯೂಸ್ ಮಾಡಿಕೊಂಡು ಎಡ್ಜ್ ಆಫ್ ಕಾನ್ಷಿಯಸ್ನೆಸ್ ಮೇಂಟೈನ್ ಮಾಡಬೇಕು. ಗೊತ್ತಾಗ್ತಿರುತ್ತೆ, ಓಕೆ ನಾನು ಇನ್ನೆಷ್ಟು ಹೋಗ್ಬೋದು, ಇದು ಸೇಫ್ ಲಿಮಿಟ್ ಅಂತ ಗೊತ್ತಾಗ್ತಿರುತ್ತೆ ಪೈಲಟ್ಗೆ. ತನ್ನ ಪ್ರಜ್ಞೆ ತಪ್ಪಿಸ್ಕೊಳ್ದಿರಂಗೆ ನೋಡ್ಕೊಂಡು ಆತ ಮ್ಯಾಕ್ಸಿಮಮ್ ಲಿಮಿಟ್ವರೆಗೆ ಹೋಗಿ ಫೈಟ್ ಮಾಡಬೇಕು. ಎಕ್ಸ್ಟ್ರಾರ್ಡಿನರಿ. ಏನು ಹೈ ಆ್ಯಂಗಲ್ ಆಫ್ ಅಟ್ಯಾಕ್, ಈಗ ಫೈಟರ್ ಜೆಟ್ಟಲ್ಲಿ ಇದ್ರ ಬಗ್ಗೆ ಬಹಳ ಚರ್ಚೆ ನಡೆಯುತ್ತಲ್ಲ, ಏನದು ಇವಾಗ ಅದು ಮುಖ್ಯ ಇದೆಯಾ ಅಥವಾ ಅವಾಗ ಮಾತ್ರ ಮುಖ್ಯ ಆಗಿದ್ದ ವಿಚಾರನ ಅದು? ಹೈ ಆ್ಯಂಗಲ್ ಆಫ್ ಅಟ್ಯಾಕ್ ಯಾವಾಗಲೂ ಮುಖ್ಯ ಆಗಿರುತ್ತೆ. ಫಾರ್ ದಿ ಏರ್ಕ್ರಾಫ್ಟ್ ಟು ಫ್ಲೈ ಯು ನೀಡ್ ಲಿಫ್ಟ್. ಲಿಫ್ಟ್ ಜನರೇಟೆಡ್ ಬೈ ದ ವಿಂಗ್ಸ್. ಅದರಲ್ಲಿ ಒಂದು ಫಾರ್ಮುಲಾ ಇದೆ, CL ½ρV² ಅಂತ ಒಂದು ಫಾರ್ಮುಲಾ ಇದೆ. ಆದರೆ V ಅಂದರೆ ಏರ್ಕ್ರಾಫ್ಟ್ ಸ್ಪೀಡು, CL ಇಸ್ ಕೋಫಿಷಿಯಂಟ್ ಆಫ್ ಲಿಫ್ಟ್ ಡಿಪೆಂಡ್ಸ್ ಆನ್ ಆ್ಯಂಗಲ್ ಆಫ್ ಅಟ್ಯಾಕ್. ಆ್ಯಂಗಲ್ ಆಫ್ ಅಟ್ಯಾಕ್ ಜಾಸ್ತಿ ಆದರೆ ಸ್ಪೀಡ್ ಭಾಳ ಕಡಿಮೆ ಆಗುತ್ತೆ. ಸ್ಪೀಡ್ ಜಾಸ್ತಿ ಆದರೆ ಆ್ಯಂಗಲ್ ಆಫ್ ಅಟ್ಯಾಕ್ ಕಡಿಮೆ ಆಗುತ್ತೆ. ನಾವು ಸ್ಲೋ ಸ್ಪೀಡ್ ಲ್ಯಾಂಡಿಂಗ್ ಬರುವಾಗ ಯಾವಾಗಲೂ ವಿಮಾನ ಸ್ಲೋ ಸ್ಪೀಡ್ ಆಗಿರುತ್ತೆ, ಆವಾಗ ಆ್ಯಂಗಲ್ ಆಫ್ ಅಟ್ಯಾಕ್ ಇಸ್ ಆಲ್ವೇಸ್ ಹೈ. ಓಕೆ.
ಅಂದರೆ ಹೇಗೆ ಆಗಲಿಲ್ಲ ಸ್ವಲ್ಪ ನೋಡ್ತಿರಲ್ಲ ಇವಾಗ ಬರ್ತಾ ಇರೋ ವಿಮಾನ ಸ್ವಲ್ಪ ಹೀಗಾಗಿ ಬರುತ್ತೆ ಹಾಂ ಹಾಂ ಅದೇ ಹೈ ಆಂಗ್ಲ್ ಆಫ್ ಅಟ್ಯಾಕ್. ಓಕೆ ಓಕೆ. ಹೈ ಸ್ಪೀಡ್ ಲೋ ಆಂಗ್ಲ್ ಆಫ್ ಅಟ್ಯಾಕ್, ಲೋ ಸ್ಪೀಡ್ ಹೈ ಆಂಗ್ಲ್ ಆಫ್ ಅಟ್ಯಾಕ್. ಹಾಂ ನಾವು ಹೈ ಆಂಗ್ಲ್ ಆಫ್ ಅಟ್ಯಾಕ್ ಅಂದರೆ ಲಿಮಿಟ್ ಇರುತ್ತೆ, ಆ ಲಿಮಿಟ್ ಸ್ಟಾಲಿಂಗ್ ಸ್ಪೀಡ್. ಓಕೆ. ಅದಾದಮೇಲೆ ಅದು ಏರ್ ಫ್ಲೋ ಎಲ್ಲ ಡಿಸ್ಟರ್ಬ್ ಆಗಿ ಕೆಳಗೆ ಬರುತ್ತೆ. ಸೊ ಹೈ ಆಂಗಲ್ ಆಫ್ ಅಟ್ಯಾಕ್ ಕೆನಾಟ್ ಗೋ ಬಿಯಾಂಡ್ ಸ್ಟಾಲಿಂಗ್ ಲಿಮಿಟ್. ಓಕೆ. ಈ ಕೋಬ್ರಾ ಮ್ಯಾನ್ಯೂವರಿಂಗ್ ಅಂತಾರಲ್ಲ, ಅದು ಈ ಥರ ಮಾಡ್ತಾರಲ್ಲ, ಈ ಥರ ಮಾಡಿ ಅದೇ ಮೊಮೆಂಟಮ್ ಏರ್ಕ್ರಾಫ್ಟ್ ಮೊಮೆಂಟ್ ಈ ಥರ ಹೋಗುತ್ತೆ. ಅದು ಸುಮ್ಮನೆ ಪ್ರದರ್ಶನಕ್ಕ ವಾರ್ಫೇರಲ್ಲಿ ಯೂಸ್ ಆಗುತ್ತೆ ಅದು? ಇಲ್ಲ ಅದು ಏರ್ ಶೋಗೆ. ಓಕೆ. ಭಾಳ ಇಂಪ್ರೆಸಿವ್ ಆಗಿರುತ್ತೆ. ಇದು ಈಗ ನಿಲ್ಲಿಸ್ಕೊಂಡು ಕೋಬ್ರಾ ಬಂದಂಗೆ ಇರುತ್ತೆ ಈ ಥರ. ಆದರೆ ಇವು ಟೈಮ್ ಮಾಡಿ ನೋಡಿ, ಒಂದು 3-4 ಸೆಕೆಂಡ್ ಆಗುತ್ತೆ, ಆಮೇಲೆ ಅದು ಶೋಮನ್ಶಿಪ್ ಅದು. ಓಕೆ. ವಾರ್ಫೇರಲ್ಲಿ ಏನು ಪ್ರಯೋಜನ ಇಲ್ಲ. ಆದರೆ ವಾರ್ಫೇರಲ್ಲಿ ಮಿಸೈಲ್ ಬರೋಕ್ಕೆ ಮುಂಚೆ ಈ ಸ್ಲೋ ಸ್ಪೀಡ್ ಮೆನೂವರಿಂಗಲ್ಲಿ ಈ ಸಿಸರ್ಸ್ ಮೆನೂವರ್ ಅಂತ ಒಂದು ಈ 2 ವಿಮಾನ ಈ ಥರ ಟರ್ನ್ ಮಾಡಿದ್ರೆ ಯಾರು ಒಳಗಡೆ ಟರ್ನ್ ಮಾಡಿ ಸ್ಪೀಡ್ನ ಕಮ್ಮಿ ಮಾಡ್ತಾರೋ ಅವ್ರ ಹಿಂದ್ಗಡೆ ಬಂದುಬಿಡ್ತಾರೆ. ಓಕೆ. ಅದಕ್ಕೋಸ್ಕರ ಮೆನೂವರಿಂಗ್ ಅಟ್ ಸ್ಲೋ ಸ್ಪೀಡ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಈಗ ಫೈಟರ್ ಪೈಲಟ್ ಆಗಿ ನೀವು ಪಾಕಿಸ್ತಾನದ ಜೆಟ್ ಮುಂದೆ ಇದೆ ಅಂತ ಹೇಳಿದ್ರೆ ಎದುರುಗಡೆ ಬಂದಿದ್ದಾರೆ, ಈಗ ನೀವು ಬಾಂಬಿಂಗ್ ಮಾಡೋಕ್ಕೆ ಹೋಗಿದ್ದೀರಾ, ಆ ಕಡೆಯಿಂದ ಇಂಟರ್ಸೆಪ್ಟರ್ ಅವರು ಕಳಿಸಿದ್ದಾರೆ, ಆ ಟೈಮ್ನಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂತ? ಟೆಕ್ನಾಲಜಿ ಆವಾಗಲೂ ಇತ್ತಾ? ಶತ್ರು ಹಾರಿಸಿರೋ ಅಮ್ಯುನಿಷನ್ ಮಿಸೈಲ್ ನನ್ನ ಕಡೆ ಬರ್ತಾ ಇದೆ, ತಪ್ಪಿಸ್ಕೋಬೇಕು, ಅಥವಾ ಮಿಸೈಲ್ ಲಾಕ್ ಆಗಿದ್ದೀನಿ ನಾನು ಅಂತ ಗೊತ್ತಾಗ್ತಿತ್ತಾ? ಹೇಗೆ ಅವಾಗಿಂದ ಹೇಗಿತ್ತು? ಆ ಕಾಲದಲ್ಲಿ ಏನಿರಲಿಲ್ಲ. ಅದಕ್ಕೋಸ್ಕರನೇ ನಾವು ಬರೀ ಲೋ ಲೆವೆಲ್ ಹೋಗಿ ಲೋ ಲೆವೆಲ್ ಕೆಳಗೆ ಹೋಗೋದು, ಬಿಲೋ ರೇಡಾರ್. ಈ ಕಾಲದಲ್ಲಿ ಅದೆಲ್ಲ ಇದೆ. ರೇಡಾರ್ ವಾರ್ನಿಂಗ್ ರಿಸೀವರ್ ಇದೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ವೀಟ್ ಇದೆ, ಚಾಫ್ ಫ್ಲೇರ್ ಡಿಸ್ಪೆನ್ಸ್ ಮಾಡ್ತೀವಿ. ಮಿಸೈಲ್ ಲಾಂಚ್ ಆದಮೇಲೂ ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ರಿಸೀವರ್ ಅಂತ ಒಂದಿದೆ. ಪೈಲಟ್ಗೆ ಭಾಳ ವಾರ್ನಿಂಗ್ ಸಿಕ್ಕುತ್ತೆ ಏನೇನು ಮಾಡಬೇಕಂತ. ಅದೆಲ್ಲ ಟ್ರೈನಿಂಗಲ್ಲಿ ಈ ಥರ ವಾರ್ನಿಂಗ್ ಬಂದರೆ ಏನು ಮಾಡಬೇಕು ಅಂತ ಎಲ್ಲ ರಿಹರ್ಸ್ ಮಾಡಿಕೊಂಡು ಸಿಮ್ಯುಲೇಟರಲ್ಲಿ ಕೂತ್ಕೊಂಡು ಇದೆಲ್ಲ ರಿಹರ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದೇ ನಾನು ಹೇಳೋದು, ಈ ನಮ್ಮ 65-71 ಕಾರ್ಗಿಲ್ ವಾರ್ ಟೈಮಿಂದ ಇವಾಗ ತುಂಬ ಚೇಂಜ್ ಆಗಿದೆ. ವಾರ್ಫೇರ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್, ದಿ ನೇಚರ್ ಆಫ್ ವಾರ್ಫೇರ್. ಇವಾಗ ನೋಡಿ, ಮೇ ಮಾಸದಲ್ಲಿ ಸಿಂಧೂರ್ ಆಯ್ತಲ್ಲ, ನೆಕ್ಸ್ಟ್ ರೌಂಡ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಸಿಂಧೂರ್. ಮತ್ತೆ ಚೇಂಜ್ ಆಗಿರುತ್ತೆ, ತಿರ್ಗಾ ಚೇಂಜ್ ಆಗಿರುತ್ತೆ. ಏನನ್ನಿಸ್ತು ಆಪರೇಷನ್ ಸಿಂಧೂರ್ ನೋಡಿ? ನಿಮ್ಮೊಳಗಿರೋ ಒಬ್ಬ ಯೋಧ, ಒಬ್ಬ ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್, ಅದನ್ನು ನೋಡಿದಾಗ ಹೆಂಗೆ ಫೀಲ್ ಆಯಿತು? ಎಸ್ಪೆಷಲಿ ಎಲ್ಲ ವೆಸ್ಟರ್ನ್ ಫ್ರಂಟ್ನ ಎಲ್ಲ ಏರ್ಬೇಸ್ನ ಇಂಡಿಯನ್ ಏರ್ಫೋರ್ಸ್ ಮತ್ತು ಹಿಟ್ ಮಾಡಿದ್ರಲ್ಲ ಅವಾಗ, ಅದು ಕೂಡ ಪ್ರಿಸಿಷನ್ ಸ್ಟ್ರೈಕ್ಸು ಇನ್ಕ್ಲೂಡಿಂಗ್ ಸರ್ಗೋದ. ಆ ದೃಶ್ಯಗಳನ್ನು ನೋಡಿದಾಗ ಹೇಗೆ ಫೀಲ್ ಆಯ್ತು ನಿಮಗೆ ಅಂತ? ನಾನು ರಿಟೈರ್ ಆಗಿ 25 ವರ್ಷ ಆಗೋಯ್ತು. ಈ ಸಮಾಚಾರನ ಕೇಳಿ ನನಗೆ ಭಾಳ ಸಂತೋಷ ಆಗಿತ್ತು. ಆದರೆ ಈ ಆಪರೇಷನ್ ಸಿಂಧೂರಲ್ಲಿ ಯಾರು ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸೇ ಮಾಡಲಿಲ್ಲ. ನಮ್ಮ ವಿಮಾನ ನಮ್ಮ ಕಡೆ ಇತ್ತು, ಅವ್ರ ವಿಮಾನ ಆ ಕಡೆ ಇತ್ತು. ಎಲ್ಲ ಬಿಯಾಂಡ್ ವಿಜುವಲ್ ರೇಂಜ್ ಸ್ಟ್ಯಾಂಡ್ ಆಫ್ ಮಿಸೈಲ್ಸ್ ಯೂಸ್ ಮಾಡಿದ್ದು. ಆದರೆ ಸ್ಟ್ಯಾಂಡ್ ಆಫ್ ಮಿಸೈಲ್ಸ್ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಒಂದು ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ ಇರುತ್ತೆ. ನಮ್ಮ ಹತ್ರ ನೇತ್ರ ಅಂತ ಒಂದಿದೆ. ಅದನ್ನು ಇಟ್ಕೊಂಡು ಪಾಕಿಸ್ತಾನಿ ವಿಮಾನದ ಕೋಆರ್ಡಿನೇಟ್ಸ್ ತಗೊಂಡು ಡೇಟಾ ಲಿಂಕ್ ಯೂಸ್ ಮಾಡಿಕೊಂಡು ನಮ್ಮ ಫೈಟರ್ಗೆ ಕಳಿಸ್ತಾರೆ. ಫೈಟರ್ ಓನ್ ರೇಡಾರ್ ಓಪನ್ ಮಾಡಿದ್ರೆ ಪೊಸಿಷನ್ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಮಿನಿಟಲ್ಲಿ ಓಪನ್ ಮಾಡ್ತಾರೆ ರೇಡಾರು.
ಟ್ಯಾಕ್ಟಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಆದರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ ಆ್ಯಂಡ್ ಡೇಟಾ ಲಿಂಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಒಂದು ವರ್ಡ್ ತುಂಬ ಚರ್ಚೆ ಆಗ್ತಾ ಇತ್ತು, ಸಿಯಾಡ್ ಆ್ಯಂಡ್ ಡಿಯಾಡ್ ಅಂತ, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ಐ ಮೀನ್ ಡಿಸ್ಟ್ರಕ್ಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್ ಅಂತ. ಎರಡರ ನಡುವಿನ ಡಿಫ್ರೆನ್ಸ್ ಏನು? ಇಂಡಿಯಾ ಅದನ್ನು ಅಷ್ಟೊಂದು ಎಫೆಕ್ಟಿವ್ ಆಗಿ ಅಚೀವ್ ಮಾಡೋಕ್ಕೆ ಏನು ಹೆಲ್ಪ್ ಆಯಿತು ಅಂತ? ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ SCAD ಹಳೆ ಕಾಲದಲ್ಲಿ ಭಾಳ ಡೇಂಜರಸ್ ಮಿಷನ್. ಯಾಕಂದರೆ ಅವರೆಲ್ಲ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಸ್, ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್, ರೇಡಾರ್ಸ್ ಎಲ್ಲ ಇದು ಅದನ್ನು ಹೋಗಿ ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡಿ ಒಂದು ಗ್ಯಾಪ್ ಮಾಡಿದ್ರೆ ನಮ್ಮ ಫೈಟರ್ ಎಲ್ಲ ಒಳಗೆ ಹೋಗ್ಲಿಕ್ಕೆ. ಅದಕ್ಕೆ ಭಾಳ ಡೇಂಜರಸ್ ಮಿಷನ್, ಹೈ ಅಟ್ರಿಷನ್ ರೇಟ್. ಇವಾಗ ಏನು ಮಾಡ್ತಾರೆ, ಸ್ಟ್ಯಾಂಡ್ ಆಫ್ ಮಿಸೈಲ್ಸ್ ಯೂಸ್ ಮಾಡಿ ಆ ಗ್ಯಾಪ್ ಮಾಡ್ತಾರೆ. ಅಲ್ಲಿ ಲಾಹೋರ್ಗೆ ಹೋಗೋ ಮುಂಚೆ ಸ್ವಲ್ಪ ರೇಡಾರ್ಸ್ ಎಲ್ಲ ನಾವು ಹೊಡೆದಾಕಿದ್ವಿ. ಸಿಯಾಡ್ is very important and very dangerous. ಇವಾಗ ಸ್ಟ್ಯಾಂಡ್ ಆಫ್ ಮಿಸೈಲ್ ಯೂಸ್ ಮಾಡ್ತೀವಲ್ಲ ಅಂತ, ಮಿಸೈಲ್ಸ್ ಮತ್ತು ಡ್ರೋನ್ಸ್, ಇವಾಗ ಡ್ರೋನ್ಸ್, ಸ್ಟ್ಯಾಂಡ್ ಆಫ್ ಲಾಯ್ಟರಿಂಗ್ ಮ್ಯುನಿಷನ್ಸ್, ಅಟ್ರಿಷನ್ ರೇಟ್ ಭಾಳ ಕಡಿಮೆ ಆಗಿದೆ. ಆದರೆ ವೆರಿ ಇಂಪಾರ್ಟೆಂಟ್ ಮಿಷನ್. ಇನ್ನೊಂದು ಏನು ಹೇಳಿದ್ರಿ ನೀವು? ಡಿಸ್ಟ್ರಕ್ಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್. ಎರಡು ತಿನ್ ಲೈನ್ ಇದೆಯಾ ಎರಡರ ನಡುವೆ ಏನು ಅಂತ? ಸಪ್ರೆಷನ್, ಡಿಸ್ಟ್ರಕ್ಷನ್. ಸಪ್ರೆಷನ್ ಅಂದರೆ ಒಂದು ಗ್ಯಾಪ್ ಮಾಡೋದು ಹೋಗ್ಲಿಕ್ಕೆ. ಡಿಸ್ಟ್ರಕ್ಷನ್ ಅಂದರೆ ಪೂರ ಒಂದು ಬ್ರಾಡ್ ಫ್ರಂಟಲ್ಲಿ ಎಲ್ಲ ಅವ್ರ ಏರ್ ಡಿಫೆನ್ಸ್ ಫುಲ್ ನಾಶ ಮಾಡೋದು. ಅದೇ ಈ ಸಲ ಅಲ್ಲಿ ಹೋಗಿ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮದು ಡ್ರೋನ್ಸು, ಈ ಲಾಯ್ಟರಿಂಗ್ ಮ್ಯುನಿಷನ್ಸು, ಮಿಸೈಲ್ಸ್, ಇವುಗಳ ಮೂಲಕನೇ ಆ ಸಿಯಾಡ್ ಆ್ಯಂಡ್ ಡಿಯಾಡ್ ಇಂಡಿಯಾ ಮಾಡ್ತಲ್ವಾ? ಅಂದರೆ ಇದಕ್ಕೆ ಮೇಯ್ನ್ ಲೊಕೇಶನ್ನು, ಆ ಇಂಟೆಲಿಜೆನ್ಸ್ ಮುಖ್ಯ ಆಗುತ್ತಾ ಹೇಗೆ ಅಂತ? ಯಾಕಂದರೆ ಡ್ರೋನಿಗೆ ಮತ್ತು ನಾವು ಲಾಯ್ಟರಿಂಗ್ ಮ್ಯುನಿಷನಿಗೆ ಫೀಡ್ ಮಾಡಬೇಕಲ್ವ ಡೇಟಾ. ಇದು ವರ್ಕ್ ಆಗುತ್ತೆ. ಆ ಟಾರ್ಗೆಟ್ಸ್ ಎಲ್ಲ ಸ್ಯಾಟಲೈಟ್ ಇಮೇಜರಿ ತಗೊಂಡು ಕೋಆರ್ಡಿನೇಟ್ಸ್ ಎಲ್ಲ GPS ಕೋಆರ್ಡಿನೇಟ್ಸ್ ಭಾಳ ಆ್ಯಕ್ಯುರೇಟಾಗಿ ಸಿಕ್ಕುತ್ತೆ ನಮಗೆ. ಆ ಕೋಆರ್ಡಿನೇಟ್ಸ್ನ ಡ್ರೋನ್ ಗೈಡೆನ್ಸ್ ಸಿಸ್ಟಮ್ಗೆ ಹಾಕಿ ಕಳಿಸ್ತಾರೆ. ಅದೇ ಕೋಆರ್ಡಿನೇಟ್ಸ್ ತುಂಬ ದೊಡ್ಡ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಏರ್ ಹೆಡ್ ಕ್ವಾರ್ಟರ್ಸಲ್ಲಿ. ಎಲ್ಲ ಟಾರ್ಗೆಟ್ ಕೋಆರ್ಡಿನೇಟ್ಸು ಸಿಕ್ಕಿರುತ್ತೆ ಸ್ಯಾಟಲೈಟ್ ಇಮೇಜರಿಂದ. ನಮ್ಮ ಇಸ್ರೋ ಸ್ಯಾಟಲೈಟ್ಸ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಈ ಟಾರ್ಗೆಟ್ಸ್ ಎಲ್ಲ ಮ್ಯಾಪ್ ಮಾಡಿ ಕೋಆರ್ಡಿನೇಟ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಆ ಕೋಆರ್ಡಿನೇಟ್ಸ್ನ ಕೊಟ್ಟು ನಮ್ಮ ಪೈಲಟ್ಸ್ ಅವ್ರ ಡ್ರೋನ್ಸ್ಗೆ ಕೊಟ್ಟು ಕಳಿಸ್ತಾರೆ. ಈ ಲಾಯ್ಟರಿಂಗ್ ಮ್ಯುನಿಷನ್ಸು ಅವೇನದು? ಲಾಯ್ಟರಿಂಗ್ ಮ್ಯೂನಿಷನ್ ಅಂದರೆ ಆನದ ಕೂಡಲೇ ಗೊತ್ತಾಗ್ಬಿಡುತ್ತೆ ಅವಕ್ಕೆ. ಇದು ಇಸ್ರೇಲ್ ಅವರು ಒಂದು ಲಾಯ್ಟರಿಂಗ್ ಮ್ಯುನಿಷನ್ ಮಾಡಿದ್ರು, ಹಾರ್ಪಿ ಅಂತ ಹೆಸರು. ಅದು ಏನು ಮಾಡುತ್ತಂತೆ, ಒಂದು ರೇಡಾರ್ ಸ್ಟೇಷನ್ ಕೋಆರ್ಡಿನೇಟ್ಸ್ ಮೇಲೆ ಹೋದರೆ ಅವರು ತಕ್ಷಣ ರೇಡಾರ್ ಸ್ವಿಚ್ ಆಫ್ ಮಾಡ್ತಾರೆ. ಸ್ವಿಚ್ ಆಫ್ ಮಾಡಿಬಿಟ್ಟು ಅದೇ ಅಲ್ಲೇ ಸುತ್ತಾ ಇರುತ್ತೆ, ಮೇಲ್ಗಡೆ ಸುತ್ತಾ ಇರುತ್ತೆ. ಅವ್ರ ರೇಡಾರ್ ಓಪನ್ ಟ್ರಾನ್ಸ್ಮಿಷನ್ ಶುರು ಮಾಡಿದ ತಕ್ಷಣ ಅದು ಮೇಲೆ ಹೋಗಿ ಸೂಯಿಸೈಡ್ ಡೈವ್ ಮಾಡುತ್ತೆ. ಓಕೆ ಓಕೆ, ಆನ್ ಆದ ಕೂಡಲೇ ಗೊತ್ತಾಗ್ಬಿಡುತ್ತೆ ರೇಡಾರು. ಅದೇ ಥರ ಈ ಹೀಟ್ ಸೀಕಿಂಗ್ ಕೂಡ ಇದಾವ? ಹೀಟ್ ಸೀಕಿಂಗ್ ನಮ್ಮ ಮಿಸೈಲ್ಸ್, ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ ಹೀಟ್ ಸೀಕಿಂಗ್ ಮಿಸೈಲ್ಸ್ ಇರುತ್ತೆ. ಆ್ಯಕ್ಟಿವ್ ರೇಡಾರ್ ಹೋಮಿಂಗ್ ಮಿಸೈಲ್ಸು ಇರುತ್ತೆ. ಮಿಸೈಲ್ ಹೆಡ್ ಮೇಲೆ ಒಂದು ಆ್ಯಕ್ಟಿವ್ ರೇಡಾರ್ ಇರುತ್ತೆ. ಆ ರೇಡಾರ್ ಓಪನ್ ಮಾಡಿ ಫೈನಲ್ ಟರ್ಮಿನಲ್ ಗೈಡೆನ್ಸ್ ಅಂತಾರೆ. ಟರ್ಮಿನಲ್ ಗೈಡೆನ್ಸ್ ಅಂತಾರೆ. ಲಾಸ್ಟ್ ಮೂಮೆಂಟ್ಗೂ ಕೂಡ ಅದನ್ನು ಗೈಡೆನ್ಸ್ ಕೊಡ್ಬೋದು. ಹಾಂ, ಟರ್ಮಿನಲ್ ಗೈಡೆನ್ಸ್. ಆದರೆ ಟರ್ಮಿನಲ್ ಗೈಡೆನ್ಸಲ್ಲಿ ಒಂದು ಕಷ್ಟ ಇದೆ. ಮಿಸೈಲ್ ಲಾಂಚ್ ಮಾಡಿದ್ಮೇಲೆ ಆ ಬೂಸ್ಟರ್ ರಾಕೆಟ್ ಮೋಟರ್ ಒಂದು 5-6 ಸೆಕೆಂಡ್ ಇರುತ್ತೆ. ಅದಾದಮೇಲೆ ಮೋಟರ್ ಸ್ಟಾಪ್ಸ್. ನಾವು ಮಿಸೈಲ್ ಇಸ್ ಡಿಸೆಲರೇಟಿಂಗ್ ಆಲ್ ದ ಟೈಮ್. ಓಕೆ. ಟಾರ್ಗೆಟ್ ಹತ್ರ ಹೋದಾಗ 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಹತ್ರ ಹೋದಾಗ ಎನರ್ಜಿ ಲೆವೆಲ್ ಭಾಳ ಕಮ್ಮಿ ಇರುತ್ತೆ. ಅದಕ್ಕೆ ಮಿಸೈಲ್ ಮೆನೂವರ್ ಮಾಡೋಕ್ಕಾಗೋದಿಲ್ಲ. ಅದು ಅವರು ಪೈಲಟ್ ಏನಾದರೂ ಇವೇಸಿವ್ ಮೆನೂವರ್
ಮಾಡಿದ್ರೆ ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಡ್ಯೂಯಲ್ ಪಲ್ಸ್ ಮೋಟರ್ ಅಂತ ಒಂದು ಮಾಡಿದ್ದಾರೆ. ಸ್ವಲ್ಪ ಮೊದಲನೇ ಮೋಟರ್ ಮುಗಿದೋದ್ಮೇಲೆ ಒಂದು 30 ಸೆಕೆಂಡ್ಸ್ ಆದಮೇಲೆ ಇನ್ನೊಂದು ಮೋಟರ್ ಬರುತ್ತೆ. ಟಾರ್ಗೆಟ್ ಹತ್ರ ಹೋದಾಗ ಭಾಳ ಎನರ್ಜಿ ಇರುತ್ತೆ, ಮೆನೂವರ್ ಮಾಡ್ಲಿಕ್ಕೆ ಆಗುತ್ತೆ. ಎಸ್ಕೇಪ್ ಝೋನ್ ಭಾಳ ಚಿಕ್ಕದಾಗ್ಬಿಡುತ್ತೆ, ಡಿಫಿಕಲ್ಟ್ ಟು ಎಸ್ಕೇಪ್. ಇದೆಲ್ಲ ನೋಡ್ತಾ ಇದ್ದಾಗ ಈ ಏರಿಯಲ್ ಡಾಗ್ ಫೈಟ್ ಆ ಟೈಮ್ ಆಲ್ಮೋಸ್ಟ್ ಮುಗಿದು ಹೋಯ್ತಾ ಹಾಗಾದರೆ? ಇವಾಗ 95% 98% ಮುಗಿದೋಗಿದೆ. ಡಾಗ್ ಫೈಟ್ ಆಗೋದಿಲ್ಲ. ಯಾಕಂದರೆ ನಾವು ಬಿಯಾಂಡ್ ವಿಜುವಲ್ ರೇಂಜ್ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲಾಂಚ್ ಮಾಡ್ತೀವಿ ಇವಾಗ ಬಿಯಾಂಡ್ ವಿಜುವಲ್ ರೇಂಜ್. ಅದು ಮಿಸ್ ಆಗಿಬಿಟ್ಟು 2 ಬರ್ತಾಯಿದ್ರೆ ಯು ಕಮ್ ವಿದಿನ್ ವಿಜುವಲ್ ರೇಂಜ್. BVR ಬಿಯಾಂಡ್ ವಿಜುವಲ್ ರೇಂಜ್, WVR ವಿದಿನ್ ವಿಜುವಲ್ ರೇಂಜ್. ವಿದಿನ್ ವಿಜುವಲ್ ರೇಂಜ್ ಬಂದ ತಕ್ಷಣ ನಮ್ಮ ಪೈಲಟ್ಗಳಿಗೆ ಇವಾಗ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಅಂತ ಒಂದಿದೆ. ಹೌದು, ಮೊದಲು ಹೆಡ್ ಅಪ್ ಡಿಸ್ಪ್ಲೇ ಅಂತ ಒಂದಿತ್ತು. ಅದು ಹೆಡ್ ಅಪ್ ಡಿಸ್ಪ್ಲೇ ನಮ್ಮ ಪೈಲಟ್ ವೈಸರ್ ಮೇಲೆ ಸಿಕ್ಕುತ್ತೆ. ಅದು ಮಿಷನ್ ಕಂಪ್ಯೂಟರ್, ರೇಡಾರ್ ಕಂಪ್ಯೂಟರ್ ಎಲ್ಲ ಎಲ್ಲಿ ಬರ್ತಾ ಇದೆ ಅಂತ ಒಂದು ಕ್ರಾಸ್ ಸಿಕ್ಕುತ್ತೆ ಅಲ್ಲಿ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇಲಿ. ಅವ್ರ ಪೈಲಟ್ ಆ ಕಡೆನೇ ನೋಡ್ತಾ ಇರ್ತಾರೆ. ಮಿಸೈಲ್ ಹೆಡ್ಡು ಆ ಕಡೆ ಟರ್ನ್ ಮಾಡುತ್ತೆ. ನಾವು ಟ್ರಿಗರ್ ಪ್ರೆಸ್ ಮಾಡ್ಕೊಂಡಿದ್ರೆ ಅದು ಮಿಸೈಲ್ ಲಾಕ್ ಅಂದ ತಕ್ಷಣ ಫೈರ್ ಮಾಡ್ಬೋದು, ಅದೇ ಹೋಗ್ಬಿಡುತ್ತೆ. ಓಕೆ, ಆನ್ ಇಟ್ಸ್ ಆಟೋಮ್ಯಾಟಿಕ್ ಲಾಂಚ್. ಓಕೆ. ಸೊ ವಿಜುವಲ್ ವಿಷನ್ ರೇಂಜ್ ಬಂದರೆ ಅವರು ಅದೇ ಥರ ಮಾಡ್ತಾ ಇದ್ದಾರೆ. ಬಟ್ ಯಾರು ಫಸ್ಟ್ ನೋಡ್ತಾರೆ ಅವ್ರ ಅಡ್ವಾಂಟೇಜ್. ಅವ್ರು ಯಾರು ಮಿಸೈಲ್ ಜಾಸ್ತಿ ಮೆನೂವರ್ ಮಾಡೋಕ್ಕಾಗತ್ತೆ ಅವ್ರಿಗೆ ವಿಕ್ಟ್ರಿ ಸಿಕ್ಕುತ್ತೆ. ಆದರೆ ವಿದಿನ್ ವಿಜುವಲ್ ರೇಂಜ್ ಎಂಗೇಜ್ಮೆಂಟ್, ಮಿಸೈಲ್ ಎಂಗೇಜ್ಮೆಂಟ್ಸ್ ಫಿನಿಶ್ ಇನ್ 15 seconds 20 seconds ಅಲ್ಲಿ ಮುಗಿದೋಗ್ಬಿಡುತ್ತೆ. ಟೈಮೇ ಇರೋದಿಲ್ಲ. somebody would have launched. ಅದೆಲ್ಲ ಮಿಸ್ ಆದಮೇಲೆ ಗನ್ ಎಂಗೇಜ್ಮೆಂಟ್ ಬರೋದು ಭಾಳ ಚಾನ್ಸಸ್ ಭಾಳ ಕಡಿಮೆ ಇದೆ ಇವಾಗ ಕಮ್ಮಿ. ನಮ್ಮಲ್ಲಿ ಲಾಸ್ಟಿಗೆ ಆಗಿದ್ದು ಮೋಸ್ಟ್ಲಿ ಏರ್ ಸ್ಟ್ರೈಕ್ ಮಾಡ್ತಲ್ಲ ಇಂಡಿಯಾ ಪಾಕಿಸ್ತಾನ ಮೇಲೆ, ಬಾಲಾಕೋಟ್ ಮೇಲೆ. ನೆಕ್ಸ್ಟ್ ಡೇ ಅವರು ರಿಟಾಲಿಯೇಷನಿಗೆ ಬಂದ್ರಲ್ವಾ ಪಾಕ್ನವರು, ಆವಾಗ ಅಭಿನಂದನ್ ವರ್ಧಮಾನ್ ಎಲ್ಲ ಹೋದ್ರಲ್ವಾ, ಅದೇ ಲಾಸ್ಟ್ ಅನಿಸುತ್ತೆ. ಅದೆಲ್ಲ ಮಿಸೈಲ್ ಎಂಗೇಜ್ಮೆಂಟ್, ಗನ್ ಎಂಗೇಜ್ಮೆಂಟ್ ಆಗಲಿಲ್ಲ. ಓಕೆ, ಓಕೆ. ಬಟ್ ಅದು ಬಿಯಾಂಡ್ ವಿಜುವಲ್ ರೇಂಜ್ ಆಗಿತ್ತಾ, ಅದು ವಿದಿನ್ ವಿಜುವಲ್ ರೇಂಜ್ ಆಗಿತ್ತಾ? ಅದು ಅವ್ರು ಬಿಯಾಂಡ್ ವಿಜುವಲ್ ರೇಂಜ್ ಮಾಡಿದ್ರು. ನಾವು ವರ್ತಮಾನ್ ಶೂಟ್ ಡೌನ್ ಮಾಡಿದ್ರಲ್ಲ, ಅದು ಬಿಯಾಂಡ್ ವಿಜುವಲ್ ರೇಂಜ್ ಮೇಲೆ ಅವ್ರು ಮಾಡಿರೋದು. ಅವ್ರು ಮಾಡಿದ್ದು ಏಮ್ AMRAAM, ಅಡ್ವಾನ್ಸ್ ಮೀಡಿಯಂ ರೇಂಜ್ ಮಿಸೈಲ್. ಬಟ್ ಅಭಿನಂದನ್ ವರ್ಧಮಾನ್ ಮಾಡಿರೋದು ವಿದಿನ್ ವಿಜುವಲ್ ರೇಂಜ್ ಅನ್ಸುತ್ತಲ್ವಾ? ಯಾಕಂದ್ರೆ ಅವರು MiG-21 ಬೈಸನ್ ಅಲ್ಲಿ ಹೋಗಿರೋದಲ್ವಾ? MiG-21 ಅದರಲ್ಲಿ ಬಿಯಾಂಡ್ ವಿಜುವಲ್ ರೇಂಜ್ ಇತ್ತು, ಕ್ಲೋಸ್ ಕಾಂಬ್ಯಾಟ್ ಮಿಸೈಲ್ ಎರಡು ಇತ್ತು ಅವ್ರ ಕೈಲಿ. ಓಕೆ, ಓಕೆ, ಓಕೆ. ಅವರು ಯೂಸ್ ಮಾಡಿದ್ದು F-16 ಇಂದ AMRAAM ಅಂತ ಒಂದು ಮಿಸೈಲ್ ಯೂಸ್ ಮಾಡಿದ್ದಾರೆ. ಈ ಥರ ನಮ್ಮ ಎಂಗೇಜ್ಮೆಂಟ್, ಏರ್ ಟು ಏರ್ ಎಂಗೇಜ್ಮೆಂಟ್ಸ್ ಭಾಳ ಜಲ್ದಿ ಮುಗಿದೋಗುತ್ತೆ, ಭಾಳ ದೂರದಿಂದ ನಷ್ಟ ಆಗುತ್ತೆ. ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳಿ ಚರ್ಚೆ ಆಗ್ತಿರೋದು ಇವಾಗ 5th ಜನರೇಷನ್ ಫೈಟರ್ ಜೆಟ್ಸ್, ಅಂದರೆ ಮೇನ್ಲಿ ಸ್ಟೆಲ್ತ್. ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಡಿಸ್ಕಷನ್ ಆಗ್ತಾ ಇದೆ. ಸ್ಟೆಲ್ತ್ ಬೇಕು, ಸ್ಟೆಲ್ತ್ ಬೇಕು, ಸ್ಟೆಲ್ತ್ ಬೇಕು ಅಂತ ಎವ್ರಿಬಡಿ. ವಾಟ್ ಈಸ್ ಸ್ಟೆಲ್ತ್? ಹಾಗಾದರೆ ಹೆಂಗೆ ವರ್ಕ್ ಆಗುತ್ತೆ ಅದು? ಸ್ಟೆಲ್ತ್ ಅಂದರೆ ನಾವು ರೇಡಾರ್ ಇದೆಯಲ್ಲ, ರೇಡಾರ್ ಒಂದು ಏರ್ಕ್ರಾಫ್ಟ್ ನೋಡಿದ ತಕ್ಷಣ ಒಂದು ಪಿಕಪ್ ರೇಂಜ್ ಇರುತ್ತೆ. ಒಳ್ಳೆ ರೇಡಾರ್ ಫೈಟರ್ ಏರ್ಕ್ರಾಫ್ಟ್ ಸೈಜ್ ಟಾರ್ಗೆಟ್ಗೆ ಒಂದು 150 ಕಿಲೋಮೀಟರ್ಸಲ್ಲಿ ಟ್ರ್ಯಾಕ್ ಮಾಡುತ್ತೆ. 150 ಕಿಲೋಮೀಟರ್ಸಲ್ಲಿ ಟ್ರ್ಯಾಕಿಂಗ್ ಮಾಡಿದ್ರೆ ರಿಯಾಕ್ಷನ್ ಟೈಮ್ ತುಂಬ ಇದೆ. ಡಿಫೆನ್ಸಿವ್ ಸಿಸ್ಟಮ್ಗೆ ರಿಯಾಕ್ಷನ್ ಟೈಮ್ ಜಾಸ್ತಿ ಇರುತ್ತೆ. ಸ್ಟೆಲ್ ಟೆಕ್ನಾಲಜಿ ಅಂದರೆ ರೇಡಾರ್ ಸಿಗ್ನೇಚರ್ ಝೀರೋ ಆಗೋದಿಲ್ಲ. ಝೀರೋ ಆಗಲ್ಲ ಯಾವತ್ತೂ. ಓಕೆ, ನಾಟ್ ಪಾಸಿಬಲ್. ಓಕೆ. ಆದರೆ 150 ಕಿಲೋಮೀಟರ್ಸಿಂದ ಪಿಕಪ್ ರೇಂಜ್ 30 ಕಿಲೋಮೀಟರ್ಸ್ ಬಂದುಬಿಡುತ್ತೆ. ಹತ್ತಿರ ಬರೋ ತನಕ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಟೆಲ್ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟು.
ಇದು 30 ಕಿಲೋಮೀಟರ್ಸಲ್ಲಿ ಪಿಕಪ್ ರೇಂಜ್ ಇದ್ದರೆ ರಿಯಾಕ್ಷನ್ ಟೈಮ್ ಭಾಳ ಕಡಿಮೆ ಆಗಿದೆ. ಹೌದು. ಹಾಂ, ಅದಕ್ಕೆ ಸ್ಟೆಲ್ತ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ. ಮತ್ತೀಗ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಈಗ ಒಂದೊಂದೇ ಕಂಟ್ರೀಸ್ ನಮ್ಮ ಹತ್ರ ಇದೆ ಅಂತ ಅನೌನ್ಸ್ ಮಾಡ್ತಿದ್ದಾರಲ್ವ, ಎಲ್ಲ ಕಂಟ್ರೀಸ್ ಅಚೀವ್ ಮಾಡಿದ್ರೆ ಅವಾಗ ವಾರ್ಫೇರ್ ಹೇಗಿರುತ್ತೆ ಅವಾಗ ಅಂತ, ಈ ಸ್ಟೆಲ್ತ್ನ ಫೇಸ್ ಮಾಡೋದು ಹೇಗೆ? ಇದು ರೇಡಾರ್ ಫ್ರೀಕ್ವೆನ್ಸಿ ಇದೆಯಲ್ಲ, ಸ್ಟೆಲ್ತ್ ಹೈ ಫ್ರೀಕ್ವೆನ್ಸಿ ರೇಡಾರ್ ಯೂಸ್ ಮಾಡಿದ್ರೆ ಸ್ಟೆಲ್ತ್ ವರ್ಕ್ ಆಗುತ್ತೆ. ಆದರೆ ಲೋ ಫ್ರೀಕ್ವೆನ್ಸಿ ರೇಡಾರ್ ಯೂಸ್ ಮಾಡಿದ್ರೆ ಸ್ಟೆಲ್ತ್ ಏರ್ಕ್ರಾಫ್ಟು ನೋಡ್ಬೋದು. ಓಕೆ. ಅದಕ್ಕೋಸ್ಕರ ರೇಡಾರ್ ಸಿಸ್ಟಮಲ್ಲಿ ಹೈ ಫ್ರೀಕ್ವೆನ್ಸಿ ರೇಡಾರ್, ಲೋ ಫ್ರೀಕ್ವೆನ್ಸಿ ರೇಡಾರ್ ಎಲ್ಲ ಸೇರಿಕೊಂಡು ಸ್ಟೆಲ್ತ್ ಟೆಕ್ನಾಲಜಿ ಅಡ್ವಾಂಟೇಜ್ನ ನ್ಯೂಟ್ರಲೈಸ್ ಮಾಡೋಕೆ ಭಾಳ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಓಕೆ. ಅದು ಹೇಗಾಗುತ್ತೋ ಅಂತ ಗೊತ್ತಾಗುತ್ತೆ. ಯಾವಾಗಲೂ ಏರ್ ವಾರ್ಫೇರಲ್ಲಿ ಒಫೆನ್ಸಿವ್ ಸಿಸ್ಟಮ್ ಒಂದು ಮಾಡಿದರೆ ಅದಕ್ಕೆ ಒಂದು ಡಿಫೆನ್ಸಿವ್ ರೆಸ್ಪಾನ್ಸ್ ಬರ್ತಾ ಇರುತ್ತೆ. ಹೌದು, ಹೌದು. ಇಟ್ಸ್ ಕಾನ್ಸ್ಟೆಂಟ್ ರೇಸು, ಯಾರು ನಾವು ಹಿಡಿರ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ. ಎಲ್ಲ ಮಾಡ್ತೀವಿ ನಾವು, ವಿಮಾನದ್ದು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊತೀವಿ. ಇಂಜಿನ್ ಒಂದು ಮಾಡ್ಕೊಳಕ್ಕೆ ಇದುವರೆಗೆ ಯಾಕಾಗಿಲ್ಲ? ವೈಟ್ ಈಸ್ ಸೋ ಕಾಂಪ್ಲೆಕ್ಸ್. ಭಾಳ ದುಡ್ಡು ಬೇಕು. ಇವಾಗ ಈ ಆಮ್ಕಾಗೆ 120 ಕಿಲೋ ನ್ಯೂಟನ್ ಎಂಜಿನ್ ಮಾಡಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೆ 30,000 to 40,000 crores ಬರೀ ಇಂಜಿನ್ ಡೆವಲಪ್ ಮಾಡೋಕ್ಕೆ. 30,000 to 40,000 crores ಆ್ಯಂಡ್ 20 years ಇನ್ವೆಸ್ಟ್ ಮಾಡಬೇಕು. ಇವಾಗ ನೋಡಿ, ಕಾವೇರಿ ಪ್ರೋಗ್ರಾಮ್ ಅನ್ಸಕ್ಸಸ್ಫುಲ್ ಹೇಳ್ತಾರಲ್ಲ, 34 ವರ್ಷದಲ್ಲಿ ನಾವು ಖರ್ಚು ಮಾಡಿರೋದು 2,400 crores, ಭಾಳ ಕಡಿಮೆ. ಅಮೆರಿಕಾದಿಂದ ಭಾಳ ಪ್ರೆಷರ್ ಬರ್ತಾ ಇದೆ, F-35 ತಗೋಬೇಕು ಅಂತ. ಸೋರ್ಸ್ ಕೋಡ್ ಕೊಡೋದಿಲ್ಲ, ಕೆಲವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಎಲೆಕ್ಟ್ರಾನಿಕ್ ವಾರ್ಫೇರ್ ಟೆಕ್ನಾಲಜಿ ಹೇಳೋದೇ ಇಲ್ಲ. ಟೆಸ್ಟ್ ಪೈಲಟ್ ಅಂತ ಹೇಳಿದ್ರೆ ಈಗ ಇನ್ನೂ ಕೂಡ ಪ್ರೂವನ್ ಅಲ್ಲ, ಇವಾಗ ಟೆಸ್ಟ್ ಮಾಡಬೇಕು. ಅದನ್ನು ಹೊಸ ಜೆಟ್ ಎಲ್ಲ ಬರೆದಿರ್ತವೆ, ಸ್ವಲ್ಪ ರಿಸ್ಕಿ ಅಲ್ವಾ ಅದು? ಅದಕ್ಕೆ ಟೆಸ್ಟ್ ಪೈಲಟ್ ಆಗಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಯಾವಾಗಲೂ ಡಿಸೈನರ್ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನಿಸುತ್ತೆ ನಿಮಗೆ ತೇಜಸ್ಸಲ್ಲಿ? HAL ಅನ್ಕೊಂಡಂಗೆ ಕೆಲಸ ಮಾಡಿದ್ಯಾ ನಮ್ಮ HAL, ಅಥವಾ ಇನ್ನೂ ತುಂಬ ಸುಧಾರಿಸೋದು ಬಾಕಿ ಇದೆ ಅಂತ ಅನಿಸುತ್ತಾ? ಇಲ್ಲ, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಇಸ್ ಫುಲ್ಲಿ ಡೆವಲಪ್. ತೇಜಸ್ ವಿಮಾನದಲ್ಲಿ ಸಿಸ್ಟಮ್ಸ್, ಯಾವ್ಯಾವ ಸಿಸ್ಟಮ್ಸ್ ಹಾಕಬೇಕು ಅದೇ ಟೆಸ್ಟಿಂಗ್ ಆಗ್ತಾ ಇರೋದು. ಯಾವ ವೆಪನ್ಸ್ ಹಾಕಬೇಕು ಅದೆಲ್ಲ ಟೆಸ್ಟಿಂಗ್ ಆಗ್ತಾ ಇದೆ.